ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಗಂಗಾ ಶಂಕರನ ಮೇಲೆ ಮಲಗಿರ್ತಾಳೆ. ಇದನ್ನ ಸುನಂದ ನೋಡ್ಬಿಡ್ತಾಳೆ. ಏನ್ ಮಾಡ್ತಿದ್ಯವ್ವ, ನೀನ್ ಮಾಡ್ತಾ ಇರೋದು ತಪ್ಪು ಕಣವ್ವ. ನೀನು ಶಂಕರಂಗೋಸ್ಕರ ಏಟೆಲ್ಲ ಕಷ್ಟಪಟ್ಟಿದ್ಯಾ ಅಂತ ನನಗೆ ಸಂದ ಗೊತ್ತು. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ನನಗೆ ತುಂಬಾ ಖುಷಿ ಆಯ್ತಿದೆ. ಆದ್ರೆ ಶಂಕರಂಗೆ ಪ್ರಜ್ಞೆ ಇಲ್ದಾಗ ನೀನು ಈ ರೀತಿ ಮಾಡೋದು ತಪ್ಪಲ್ವೇನವ್ವ? ನೋಡು, ಯಾರನ್ನೇ ಆಗಲಿ ಪ್ರೀತಿಯಿಂದ ಒಲಿಸ್ಕೊಬೇಕು, ಅದನ್ನ ಬಿಟ್ಟು ಈ ರೀತಿ ಮಾಡಬಾರ್ದು. ನನಗೆ ಗೊತ್ತು, ನಮ್ಮ ಶಂಕರ ಯಾವಾಗಲೂ ಗೌರಿ ನೆನಪಲ್ಲೇ ಇರ್ತಾನೆ. ಅದನ್ನ ನೋಡಿದ್ರೆ ನಿನಗೆ ಕಷ್ಟ ಆಗುತ್ತೆ. ಆದರೂ ನೀನು ಅವನನ್ನ ಪ್ರೀತಿಯಿಂದ ಒಲಿಸ್ಕೊಬೇಕಣವ. ಈ ಪ್ರಯತ್ನ ನೀನು ಮಾಡಲೇಬೇಕು. ನಾನು ಶಂಕರ ಮಲಗದ್ನ ಅಂತ ನೋಡಕ್ ಬಂದೆ. ಸರಿ ಬಾರವ, ಇಲ್ಲಿಂದ ಹೋಗೋಣ ಅಂತ ಹೇಳಿದಾಗ ಗಂಗಾ ಮನ್ಸಲ್ಲೇ ಶಂಕರ ಅವರ ಅತ್ತಿಗೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವಳನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ನಮ್ಮ ಅತ್ತೆ ಇವಳನ್ನ ಶಂಕರ ಅವ್ರ ಅತ್ತೆ ಅಂತ ಮನೇಲಿ ಇಟ್ಕೊಂಡಿದ್ದಾರೆ, ಅದಕ್ಕೆ ಇವಳನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ ಅಂತ ಗಂಗಾ ಮನ್ಸಲ್ಲೇ ಅನ್ಕೊಂತಾಳೆ. ಈಗ ಗಂಗಾ ಕಮಿಷನರ್ಗೆ ಕಾಲ್ ಮಾಡಿ, ನೋಡಿ ನನ್ನ ಗಂಡನ ಯಾವ್ಯಾವ ಊರು ಅಂತ ಅಲಿಸ್ತೀರಿ, ಆ ಊರು ಈ ಊರು ಅಂತ ಅಲಿಸ್ತಾನೆ ಇರ್ತೀರಾ. ನನಗದೆಲ್ಲ ಗೊತ್ತಿಲ್ಲ. ನನ್ನ ಗಂಡನ ಗಡಿ ಪಾರ್ ಮಾಡಬೇಡಿ. ನಾವು ಮೊದಲು ನಮ್ಮ ಊರಿಗೆ ಹೋಗ್ಬೇಕು. ನೀವೇನ್ ಮಾಡ್ತಾರ ಗೊತ್ತಿಲ್ಲ, ಅದಕ್ಕೆಲ್ಲ ತಯಾರಿ ಮಾಡಿ ಅಂತ ಹೇಳಿ ಕಟ್ ಮಾಡ್ತಾರೆ. ಈಗ ಇಲ್ಲಿಗೆ ಪಾರ್ವತಿಯವರು ಬರ್ತಾರೆ. ಗಂಗಾ, ಎಷ್ಟೆಲ್ಲ ಓದ್ಕೊಂಡು ನನ್ನ ಮಗನಿಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತೀಯಲ್ಲವಾ. ನನ್ನ ಮಗನ ಏಟೆಲ್ಲ ಓಡಾಡಿ ಬಿರ್ನೆ ಜೈಲಿಂದ ಬಿಡ್ಸ್ಕೊ ಬಂದೆ. ನಿನ್ಗೆ ಒಳ್ಳೇದಾಗ್ಲಿ ಕಣವ್ವ, ಎಷ್ಟು ಒಳ್ಳೆ ಮನ್ಸವ ನಿಂದು ಅಂತ ಹೇಳಿದಾಗ ಗಂಗಾ, ಅತ್ತೆ ನಾನು ಯಾರಿಗೋಸ್ಕರ ಕಷ್ಟಪಡ್ತೀನಿ ಹೇಳಿ? ನನ್ನ ಗಂಡಗೋಸ್ಕರ ಕಷ್ಟಪಡ್ತೀನಿ. ನನ್ನ ಗಂಡನ ಶ್ರೇಯಸ್ಗೋಸ್ಕರ ಕಷ್ಟಪಡ್ತೀನಿ. ಸರಿ ಅತ್ತೆ, ಈ ಮಗ ಎಲ್ಲ ಹೋಗ್ತಾ ಇದಾರೆ ಅಂತ ಗೊತ್ತಾ? ಈ ನಡುವೆ ಮನೇಲೇ ಇರೋದಿಲ್ಲ ಅಂತ ಹೇಳಿದಾಗ ಪಾರ್ವತಿ, ಹೌದು ಕಣವ, ಈ ನಡುವೆ ಎಲ್ಲೆಲ್ಲೋ ಓಡಾಡ್ತಾನೆ ಕಣವ, ಮನೇಲೇ ಇರೋದಿಲ್ಲ. ಅದ್ಯಾರೋ ದ್ಯಾವತೆ ಅಂತೆ, ಪ್ರಾಣ ಉಳಿಸಿದ ದ್ಯಾವತೆ, ಅವಳನ್ನ ಭೇಟಿ ಆಗ್ಬೇಕು, ಹೋಗ್ತೀನಿ ಅಂತ ಹೇಳ್ತಿದ್ದ ಕಣವ ಅಂತ ಹೇಳಿದಾಗ ಗಂಗಾಗೆ ಡೌಟ್ ಬರುತ್ತೆ, ಇವನು ಗೌರಿ ನೋಡ್ಕೊಂಡು ಹೋಗಿದ್ದಾನ ಅಂತ. ಈಗ ಶಂಕರ ಭುವಿ ಹತ್ರ ಬರ್ತಾನೆ. ನಾನು ನೀನು ಫ್ರೆಂಡ್ಸ್ ಆಗೋಣವಾ ಅಂತ ಕೈ ಕೊಡ್ತಾನೆ. ಆಗ ಭುವಿ, ನೋವೇ ಚಾನ್ಸೇ ಇಲ್ಲ, ನಮ್ಮಮ್ಮ ಹೇಳಿದ್ದಾರೆ ಬ್ಯಾಡ್ ಬಾಯ್ ಫ್ರೆಂಡ್ಶಿಪ್ ಮಾಡಬಾರ್ದು ಅಂತ ಹೇಳಿದಾಗ ಶಂಕರ, ನಿಮ್ಮವ್ವ ಹೇಳಿದ್ದು ಕರೆಕ್ಟ್ನೆಯಾ, ಬ್ಯಾಡ್ ಬಾಯ್ ಫ್ರೆಂಡ್ಶಿಪ್ ಮಾಡಬಾರ್ದು, ನಾನು ಗುಡ್ ಬಾಯ್ ಅಲ್ವೇನ್ರಲ್ಲ ಅಂತ ಹೇಳಿದಾಗ ಭುವಿ, ಬ್ಯಾಡ್ ಬಾಯ್ ನೀನಲ್ಲ ಅಂತ ನೀನ್ ಹೇಳೋವಾಗಿಲ್ಲ, ನಾನ್ ಹೇಳ್ಬೇಕು. ಆಗ ಶಂಕರ, ಹಾಗಾದ್ರೆ ಇವತ್ತು ಚಾನ್ಸೇ ಇಲ್ವಾ ಅಂತ ಹೇಳಿದಾಗ ಭುವಿ, ನೋವೇ ಚಾನ್ಸೇ ಇಲ್ಲ ಅಂತ ಹೇಳಿದಾಗ ಶಂಕರ, ಓ ಬರಲ್ಲ, ಇವತ್ತು ಯಾಕೋ ಬಂದಿದ್ದ ಕೆಲಸ ಆಗಂಗಿಲ್ಲ, ನಾಳೆ ಬರೋಣ ಅಂತ ಹೋಗ್ಬೇಕಾದ್ರೆ ಭುವಿ, ಏ ಬ್ಯಾಡ್ ಬಾಯ್ ನಿಂತ್ಕೋ ಅಂತ ಬರ್ತಾಳೆ. ಈಗ ಶಂಕರ, ಇವತ್ತು ಯಾಕೋ ದಿನ ಚೆನ್ನಾಗಿಲ್ಲ, ಸರಿ ನಾಳೆ ಬರ್ತೀನಿ ಅಂತ ಇಲ್ಲಿಂದ ಹೊರಡ್ತಾನೆ. ಇಲ್ಲಿ ಗೌರಿ ಭುವಿನ ಡ್ಯಾನ್ಸ್ ಕ್ಲಾಸ್ ಇಂದ ಕರ್ಕೊಂಡೋಕೆ ಬರ್ತಾಳೆ. ಆಗ ಗೌರಿ ಎದುರುಗಡೆನೆ ಶಂಕರ ನಿಂತಿರ್ತಾನೆ. ಶಂಕರನ ಗೌರಿ ನೋಡೋದಿಲ್ಲ, ಹಾಗೆ ಹೋಗ್ಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.